आत्मज्योतिप्रकाशार्थं दीपं नित्यं नमाम्यहं ज्वलज्ज्वल उज्ज्वल उज्ज्वल प्रज्वल प्रज्वल संगीतं प्रबल प्रबल दीपदेव्यै नमः। ಧನ್ಯವಾದಗಳು। ಶ್ರೀಯುತ ವಿದ್ವಾನ್ ಶಿವಾನಂದ ಭಾರತಿ ಭಟ್ ಕ್ಯಾಲ್ಗೆ ಅವರಿಂದ ಒಂದೆರಡು ಇದ್ದರು. ಸಾಮೇವ ಸತು ಜಿಹ್ವಾಯಾಂ ವೀಣಾ ಪುಸ್ತಕಧಾರಿಣಿ ಮುರಾರಿ ವಲ್ಲಭಾ ದೇವಿ ಸರ್ವಶುಕ್ಲಾ ಸರಸ್ವತಿ ಸುಜ್ಞಾನಸಾರ ಸರ್ವಾಂಗೀಂ ಶಾರದಾಕರಭೂಷಣಾಂ ನಮಾಮಿ ಜ್ಞಾನದಾತ್ರೀಂ ಚ ದೇವೀಂ ಪುಸ್ತಕರೂಪಿಣೀಂ. ಸರ್ವರಿಗೂ ಕೂಡ ಆತ್ಮೀಯ ವಂದನೆಗಳು. ವಿಶೇಷವಾಗಿ ವಿಶ್ವಬಂಧು ಗುರುಕುಲ ಇವತ್ತು 9ನೇ ವರ್ಷದ ವಾರ್ಷಿಕೋತ್ಸವದ ಆಚರಣೆಯನ್ನು ಮಾಡ್ತಾ ಇರುವುದು ಅತ್ಯಂತ ಸಂತೋಷದ ವಿಚಾರ. ಹಾಗೆ ಇವತ್ತಿನ ಒಂದು ದೀಪವನ್ನು ಬೆಳಗುವ ಮೂಲಕವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯಾಗಿ ಆತ್ಮಜ್ಯೋತಿ ಪ್ರಕಾಶಾರ್ಥಂ ಅಂತಂದರೆ ಈ ಒಂದು ದೇಹದೊಳಗಿರುವ ಆತ್ಮ ಪರಮಾತ್ಮನ ಅಂಶ, ತಲೆಯೊಳಗಿರುವ ಜ್ಞಾನ ಪರಮಾತ್ಮನ ಅಂಶ, ಹಾಗೆಯೇ ದೀಪವು ಕೂಡ ಪಂಚಭೂತದಲ್ಲಿ ಒಂದಾಗಿ ಇರ್ತಕ್ಕಂತಹ ಸೂರ್ಯನನ್ನ ಅಗ್ನಿ ತತ್ವವನ್ನು ಬಿಂಬಿಸ್ತಕ್ಕಂತಹ ಹಾಗೂ ಊರ್ಧ್ವಮುಖವಾಗಿ ಉರಿಯುವಂತಹ ಬೆಳವಣಿಗೆಯನ್ನು ಸೂಚಿಸತಕ್ಕಂತಹ ಒಂದು ದೀಪದಿಂದ ಲಕ್ಷ ದೀಪವನ್ನು ಹಚ್ಚಿದರೂ ಕೂಡ ಆ ಮೂಲ ದೀಪ ಹಾಗೆ ಹೇಗೆ ಖಾಲಿಯಾಗಲು ಉಳಿಯಿತು, ಅದೇ ರೀತಿಯಾಗಿ ನಮ್ಮ ಜ್ಞಾನ ಕೂಡ ಯಾವತ್ತೂ ಕೂಡ ಖಾಲಿಯಾಗುವುದಿಲ್ಲ, ಪರಮಾತ್ಮನ ಕೂಡ ಖಾಲಿಯಾಗುವುದಿಲ್ಲ. ಕೋಟಿ ಕೋಟಿ ಜೀವ ಜಂತುಗಳಲ್ಲಿ ಸೇರಿದ ಆತ್ಮ ಅದು ಮೂಲ ಪರಮಾತ್ಮ ಹಾಗೆ ಇರುತ್ತೆ. ಹಾಗಾಗಿ ಪರಮಾತ್ಮನ ಸಂಕೇತವಾಗಿ ಜ್ಞಾನ ಜ್ಯೋತಿಯನ್ನು ಇವತ್ತು ಬೆಳಗ್ಗೆ ಪ್ರಾರಂಭ ಮಾಡಿರುವಂಥದ್ದು. ವಿಶೇಷವಾಗಿ ನಾನು ಬರುವಾಗ ಒಂದು ವಾಕ್ಯವನ್ನು ನೋಡಿದೆ. ಎಲ್ಲಿ ಅಂದರೆ ಹಾರ್ಟ್ ಆಪರೇಷನ್ ಮಾಡುವಂಥ ಹಾಸ್ಪಿಟಲಲ್ಲಿ. ಏನು ಅಂತ ಕೇಳಿದ್ರೆ ಅಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿತ್ತು, ನಾನು ಕನ್ನಡದಲ್ಲಿ ಅದು ಹೇಳ್ತೇನೆ. ನಾವು ಬಂದಾಗಿಂದ ನೋಡ್ತಾ ಇದ್ದೆ ಮಕ್ಕಳೆಲ್ಲ ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ರು, ಸ್ವಾಭಾವಿಕ. ಯಾಕೆಂದ್ರೆ ನಾವು ಬೆಂಗಳೂರಲ್ಲಿ ಅಧ್ಯಾಪಕರಾಗಿರುವಾಗ ಎಲ್ಲ ಮಕ್ಕಳನ್ನು ಕೂಡ ನಾವು ಹೀಗೆ ನೋಡಿದ್ವಿ. ಆದರೆ ಕನ್ನಡದ ಸೊಗಡು ಇನ್ನು ಇರಲಿ ಅಂತ ನಾನು ಕೂಡ ಕನ್ನಡದಲ್ಲೇ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದೆ. ಅಲ್ಲಿ ಏನಿತ್ತು ಅಂತಂದರೆ, ನಿಮ್ಮ ಆರೋಗ್ಯವಂತ ಹೃದಯದ ಬಡಿತ ನಿಮ್ಮ ಕಿವಿಗೆ ತಂಪಾದ ಸಂಗೀತ ಅಂತ ಹಾರ್ಟ್ ಆಪರೇಷನ್ ಮಾಡೋ ಆಸ್ಪತ್ರೆಯಲ್ಲಿ ಬಂದಿದೆ. ಅದು ಆ ಡಾಕ್ಟ್ರುಗಳಿಗೆ ಸರಿಯಾದಂತಹ ಒಂದು ವಾಕ್ಯವನ್ನು ಇಟ್ಟು ಬರೆದಿರುವಂತಹ ಒಂದು ದೊಡ್ಡ ಬೋರ್ಡ್. ಅದರ ನಿಜವಾದದಲ್ಲಿ ಏನಾಗಿದೆ, ಅನುಭವ ಮಂಟಪದಲ್ಲಿ ಏನಾಗಬೇಕಾಗಿದೆ ಅಂತ ಕೇಳಿದರೆ, ನಮ್ಮ ಸಂಗೀತ ಇದೆಯಲ್ಲ, ಈ ಸಂಗೀತ ನಮ್ಮ ಸಂಗೀತವನ್ನು ಕೇಳುವುದರಿಂದ ಮತ್ತು ಹೇಳುವುದರಿಂದ ಇದು ನಮ್ಮ ಆರೋಗ್ಯಕರ ಹೃದಯದ ಬಡಿತವಾಗಬೇಕಾಗಿದೆ. ನಮ್ಮ ಸಂಗೀತವನ್ನು ಕೇಳ್ತಾ ಬಂದರೆ, ಯಾಕೆಂದರೆ ಸಂಗೀತ ಒಂದು ಅತ್ಯುತ್ತಮ ಸಂಸ್ಕಾರ. ಅದು ಏಕೆ ಅಂತ ಹೇಳ್ತೇನೆ, ಸಮಯ ತುಂಬ ಅಭಾವ ಇದೆ, ಹಾಗಾಗಿ ಕೆಲವೇ ಮಾತುಗಳಲ್ಲಿ ಕೆಲವು ವಿಷಯಗಳನ್ನು ಹೇಳ್ತೇನೆ. ಸಂಗೀತ ಒಂದು ಸಂಸ್ಕಾರ. ಇದರಲ್ಲಿ ನಾವು ಹೇಳುವಂತಹ ಸಂಗೀತದ ಆ ಶ್ರವಣದಿಂದ ಶ್ರುತಂ ಹರತಿ ಪಾಪಾನಿ ಅಂತ ಶಾಸ್ತ್ರಗಳು ಹೇಳ್ತವೆ. ಅಂದರೆ ಒಳ್ಳೆಯದನ್ನು ಕೇಳಿದಾಗ ಪಾಪ ನಾಶವಾಗ್ತದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಸಂಗೀತದ ಶ್ರವಣದಿಂದ ನಮ್ಮ ಹೃದಯದ ಆರೋಗ್ಯ ಸರಿಯಾಗ್ತದೆ. ಹಾಗಾಗಿ ಸಂಗೀತವನ್ನು ಕೇಳ್ತಾ ಇದ್ರೆ ಆ ಒಂದು ಮನಸ್ಸು ಮತ್ತು ಹೃದಯ ಸಂಪೂರ್ಣವಾಗಿ ನಮ್ಮ ಭಾವನೆಗಳು ಎಲ್ಲವೂ ಶುದ್ಧವಾಗ್ತವೆ ಅಂತ ಅರ್ಥ. ಹಾಗಾಗಿ ಈ ಒಂದು ಸಂಗೀತ ಸರಸ್ವತಿಯನ್ನು ನಮಿಸ್ತಾ, ನಿಮ್ಮಲ್ಲಿ ಈ ಒಂದು ಸುಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದ್ದೀರಾ. ಧೂಪ ಮಾಗ್ರಾಪೆಯ ತುಭ್ಯಂ ಎನ್ನುವಂತಹ ಒಂದು ವಾಕ್ಯದೊಂದಿಗೆ ದೇವಿಗೆ ಧೂಪವನ್ನು ಬೆಳಗುತ್ತಾ, ವಿಶೇಷವಾಗಿ ಆ ಧೂಪ ಏನನ್ನ ಬಿಂಬಿಸ್ತಾ ಇದೆ ನೋಡಿ, ಒಳ್ಳೆಯ ಸುಗಂಧವನ್ನು ಬೀರ್ತಾ ಇದೆ. ಆ ಸುಗಂಧ ಸಂಗೀತದ ಸುಗಂಧವಾಗಬೇಕು. ಮಕ್ಕಳಿದ್ದೀರಾ, ಇದು ಅನುಭವ ಮಂಟಪ. ಅನುಸೃತ್ಯ ಭವತಿ ಇತಿ ಅನುಭವ ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಘಟನೆಗಳು ನೋಡಿ. ಕೇವಲ ಆಂಗ್ಲ ಭಾಷೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದವರಿಗೆ ಕನ್ನಡದ ಒಂದೊಂದು ಪದದ ಅರ್ಥವೂ ಗೊತ್ತಿಲ್ಲ. ಅನುಭವ ಮಂಟಪದಲ್ಲಿ ಇವತ್ತು ಏನು ಕಾರ್ಯಕ್ರಮ ಇದೆ ಅಂತ ಗೊತ್ತಿದೆ. ಅನುಭವ ಮಂಟಪ ಅಂದರೆ ಏನು ಅಂತ ಒಂದೆರಡು ವಾಕ್ಯದಲ್ಲಿ ಹೇಳ್ತೇನೆ, ಕೇಳ್ಕೊಳ್ಳಿ. ಯಾಕೆಂದರೆ ಆಂಗ್ಲ ಭಾಷೆಯ ಯಾವುದೇ ಶಬ್ದಗಳಿಗೆ
ಸರಿಯಾದಂತಹ ವ್ಯುತ್ಪತ್ತಿ ಅಂತ ಕರೀತೇವೆ. ಅರ್ಥ ವಹಿಸಿ ಅದು ಯಾವ ಶಬ್ದಗಳು ಉಂಟಾಗಿಲ್ಲ. ಸಂಸ್ಕೃತ ಮತ್ತು ಕನ್ನಡದ ಶಬ್ದಗಳು ಸಂಪೂರ್ಣವಾಗಿ ಅರ್ಥಬದ್ಧವಾಗಿ ಇರುವಂಥವು. ಹಾಗಾಗಿ ಇಲ್ಲಿ ಅನುಭವ ಮಂಟಪ ಅಂದರೆ ಅನುಸೃತ್ಯ ಭವತಿ ಇತಿ ಅನುಭವ ಅಂತಂದರೆ ನಮ್ಮ ಜೀವನದಲ್ಲಿ ಘಟನೆಗಳು ಘಟಿಸಿ ಹೋಗುತ್ತವೆ. ಇದು ನಮ್ಮ ಜೀವನವನ್ನು ಅನುಸರಿಸಿ ಘಟಿಸುವ ಘಟನೆಗಳನ್ನು ಅನುಭವ ಅಂತ ಕರೀತೇವೆ. ಅದರಿಂದ ನಮ್ಮ ಜೀವನದ ಘಟನೆಗಳು ಅನುಭವವಾಗಿ ಪರಿವರ್ತಿತವಾಗ್ತವೆ. ಹಾಗೆ ಮನಃ ತಪತಿ ಇತಿ ಮಂಟಪ ಮಂಟಪ ಅಂತ ಆಗುತ್ತೆ. ಮನಸ್ಸು ತಪಸ್ಸನ್ನು ಆಚರಣೆ ಮಾಡಿದ್ರೆ ಅದು ಮಂಟಪ. ನಮ್ಮ ದೇಹವೇ ದೇಗುಲ ಅಂತ ಹೇಳಿದಾಗೆ ದೇಹೋ ದೇವಾಲಯ ಪ್ರೋಕ್ತೋ ದೇವೋ ಜೀವ ಸದಾಶಿವ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ದೇಹ ಇದೆಯಲ್ಲ, ಇದೊಂದು ದೊಡ್ಡ ದೇವಾಲಯ. ಶಿರವೇ ಹುನ್ನ ಕಲಶವಯ್ಯ ಅಂತ ಹೇಳ್ತಾರೆ. ಹಾಗಾಗಿ ಈ ನಮ್ಮ ದೇಹ ಒಂದು ಮಂಟಪ, ಅನುಭವ ಮಂಟಪ ನಮ್ಮ ದೇಹವೇ ಆಗಿದೆ. ನಾವು ಕುಳಿತಿರುವ ಈ ಸ್ಥಳ ಅನುಭವ ಮಂಟಪ ಎನ್ನುವ ಹೆಸರಿಂದ ಇದ್ದರೆ ನಿಜವಾದ ಅನುಭವ ಮಂಟಪ ನಮ್ಮ ದೇಹವಾಗಿದೆ. ಇವತ್ತು ಘಟಿಸುತ್ತಿರುವ ಘಟನೆಗೆ ನಮ್ಮ ದೇಹವೇ ಸಾಕ್ಷಿಯಾಗಿದೆ. ಹಾಗಾಗಿ ಈ ಅನುಭವ ಮನಃ ತಪತಿ, ಮನಸ್ಸು ತಪಸ್ಸನ್ನು ಮಾಡಿದಾಗ ನೋಡಿ, ಸಾಧನೆ ಯಾವತ್ತು ಸಾಧಕನ ಸೊತ್ತು ಅಂತ ಹೇಳ್ತಾರೆ. ಸಂಗೀತದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು, ಅದು ಅವರವರ ಸ್ವತ್ತಾಗಿರುತ್ತೆ. ಈ ಸಾಧನೆ ಯಾವ ಮೂಲದಿಂದ ಆಗುತ್ತೆ ಅಂತ ನೋಡಿದರೆ ಮುಖ್ಯವಾಗಿ ನಮ್ಮ ಪೂರ್ವಜನ್ಮದ ನಮ್ಮ ಸಾಧನೆಯ ನಾವೇನು ಹೊತ್ತು ತಂದಿರ್ತೇವೆ, ನಮ್ಮ ಕುಟುಂಬದಲ್ಲಿ ನಮ್ಮ ಪೂರ್ವಜರು ಮಾಡಿರುವ ಪುಣ್ಯಾಂಶ, ತಂದೆ ತಾಯಿಗಳ ಒಂದು ಸಂಪೂರ್ಣವಾದಂತಹ ಸಹಕಾರ, ಜೊತೆಗೆ ನಮ್ಮ ಈ ಜನ್ಮದಲ್ಲಿ ಗುರು ಹಿರಿಯರ ಆಶೀರ್ವಾದದ ಜೊತೆಗೆ ನಮ್ಮ ಪ್ರತಿಕ್ಷಣದ ಒಂದು ಸದ್ಬಳಕೆ. ಹಾಗಾಗಿ ಈ ಪ್ರತಿಕ್ಷಣದ ಸದ್ಬಳಕೆಯನ್ನು ನಾವು ಮಾಡಿದಾಗ ಒಬ್ಬರು 10 ವರ್ಷಕ್ಕೆ ಸಾಧನೆ ಮಾಡಿದ್ರೆ ಒಬ್ಬರು 20 ವರ್ಷಕ್ಕೆ ಸಾಧನೆ ಮಾಡ್ತಾರೆ. ಅದು ಯಾವ ಬರದ ಮೇಲೆ ಕೇಳಿದ್ರೆ, ಯಾರು ಅತಿ ಹೆಚ್ಚಿನ ಸಮಯವನ್ನು ಸಂಗೀತಕ್ಕೆ ಬಳಸ್ಕೊಂಡಿರ್ತಾರೋ, ಒಬ್ಬರು 1 ಗಂಟೆ ಬಳಸಿದ್ರೆ ಇನ್ನೊಬ್ಬರು 10 ಗಂಟೆ ಬಳಸುವರಿದ್ದಾರೆ. ಈಗ ವಯಸ್ಸು ಕಡಿಮೆ, ಸಾಧನೆ ಹೆಚ್ಚು ಆಗ್ತದೆ. ಹಾಗಾಗಿ ಈ ಅತಿ ಹೆಚ್ಚು ಸಮಯವನ್ನು ಅದಕ್ಕೆ ಹಾಕೊಂಡಾಗ ಏನಾಗುತ್ತೆ, ಅತಿ ಬೇಗ ಸಾಧನೆ ಆಗುತ್ತೆ. ಅಂತಹ ವಿಶ್ವ ಬಂಧು ಗುರುಕುಲ, ಇದರಲ್ಲಿ ಕಲಿತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಈ ಹೆಚ್ಚಿನ ಸಾಧನೆಯನ್ನು ಮಾಡಿ. ಯಾಕೆಂದ್ರೆ ಓಂಕಾರ ಅದ್ಭುತಾಹ ವರ್ಣಾಹ ಎಂಬುದಾಗಿ ಪಾಣಿನಿಯ ಶಾಸ್ತ್ರ ಹೇಳುತ್ತೆ. ಓಂಕಾರದಿಂದ ಎಲ್ಲ ವರ್ಣಗಳು ಹೊರಬಂದು ಸರಿಗಮ ಪದನಿಸ ಆಗಿದೆ. ವೇದಾತ್ ಸಂಗೀತ, ವೇದದಿಂದವೇ ಸಂಗೀತ ಉದ್ಭವ ಆಗಿದೆ. ಹಾಗಾಗಿ ಸಂಗೀತ ಒಂದು ಸಂಸ್ಕಾರ, ಒಂದು ಶಾಸ್ತ್ರ. ಹಾಗೆಯೇ ಈ ಸಂಗೀತವನ್ನ ನಿರಂತರವಾಗಿ ಅಧ್ಯಯನ ಮಾಡುವುದರಿಂದ ಇವತ್ತು ನಿಮ್ಮ ಇಲ್ಲಿಯ ಮಕ್ಕಳ ಸೌಭಾಗ್ಯ ಏನು ಅಂತಂದ್ರೆ, ನಮ್ಮ ಎಲ್ಲ ಮಾತುಗಳು ಮತ್ತೆ ಓಂಕಾರಕ್ಕೆ ಪರಿವರ್ತನೆಯಾಗಿ ಓಂಕಾರದ ಜೊತೆಗೆ ಲೀನವಾಗುವಂಥದ್ದು, ಓಂಕಾರದಿಂದಲೇ ಬಂದಿರುವಂಥವು. ಓಂಕಾರದ ಸಾಧನೆಯನ್ನೇ ಮಾಡ್ತಾ ಇದ್ದು ಸಂಗೀತವನ್ನು ಹೇಳಿಕೊಡುವಂತಹ ಗುರುಗಳು ನಿಮಗೆ ಸಿಕ್ಕಿರುವುದು ನಿಮ್ಮ ಪೂರ್ವಜನ್ಮದ ಪುಣ್ಯ. ಹಾಗಾಗಿ ಅಂತಹ ಗುರುಗಳ ಅಡಿಯಲ್ಲಿ ನೀವೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಮನಸ್ಸಿಟ್ಟು ಅಧ್ಯಯನ ಮಾಡುವುದು ಅತಿ ಮುಖ್ಯ. ಹಾಗಾಗಿ ಮನಸ್ಸಿನಿಂದ ತಪಸ್ಸನ್ನು ಮಾಡುವುದೇ ಮಂಟಪ ಅಂತ ಹೇಳಿರುವುದು. ಮನಸ್ಸಿಟ್ಟು ನಿರಂತರ ಅಧ್ಯಯನ ಮಾಡಿದವರು ಯಾರಿರ್ತಾರೋ ತಪಸ್ಸನ್ನು ಮಾಡಿದಾಗೆ ಅದೇ ತಪಸ್ಸು. ತಪಸ್ಸು ಅಂದರೆ ವಿವರಣೆ ತುಂಬ ಇದೆ, ಜಪ ಮತ್ತು ತಪ ಅನ್ನುವಾಗ. ತಪಸ್ಸು ಅಂತಂದ್ರೆ ಅನುದ್ವೇಗ, ಭಗವದ್ಗೀತೆಯಲ್ಲಿ ಹೇಳುವುದೇನು ಅಂತ ಕೇಳಿದ್ರೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಮಯಂ ತಪ ಉಚ್ಯತೆ ಅಂತ ಹೇಳ್ತಾರೆ. ಮಾತಿನ ರೂಪದ ತಪಸ್ಸು ಅಂತ ಹೇಳ್ತಾರೆ. ಇವಿಷ್ಟು ಸತ್ಯ, ಪ್ರಾಮಾಣಿಕತೆ, ಹಾಗೆಯೇ ನಿರಂತರವಾಗಿ ನಾವು ಬೇರೆಯವರ ಮಾತಿಗೆ ಉದ್ವೇಗ ಒಳಗಾಗದೇ ಇರುವುದು ಮತ್ತು ಮತ್ತೊಬ್ಬರಿಗೆ ಉದ್ವೇಗವನ್ನು ಉಂಟು ಮಾಡದೇ ಇರುವುದು, ಇದೆಲ್ಲವೂ ಸೇರಿ ತಪಸ್ಸು ಅಂತ ಆಗ್ತದೆ. ಸಂಗೀತವನ್ನು ಹೇಳಿದಾಗ ಏನಾಗುತ್ತೆ, ಸ್ವಾಭಾವಿಕವಾಗಿ ಮತ್ತೊಬ್ಬರ ಮನಸ್ಸು ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಶಾಂತವಾಗಿ ಅವರ ಹೃದಯ ಬಡಿತ ಕೂಡ ಆ ಸ್ಪಂದನೆಗೆ ಒಳಗಾಗಿ ಆಯುಷ್ಯ ದೀರ್ಘವಾಗ್ತದೆ. ಹಾಗಾಗಿ ಸಂಗೀತ ಯಾವತ್ತೂ ಕೂಡ ಆ ಸರಸ್ವತಿಯ ವೀಣೆಯಲ್ಲಿ ನುಡಿಯುವಂತಹ ನಾದವಾಗಿರುತ್ತೆ. ಅದೇ ಓಂಕಾರ. ಓಂಕಾರವನ್ನೇ ನೀವು ಆ ಸಪ್ತ ಸ್ವರದಿಂದ ಮತ್ತೆ ತಲುಪುವಂಥದ್ದು. ಅದರಿಂದಾಗಿ ಸರಸ್ವತಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ನಾನು ಕೇಳ್ತಾ ಇರ್ತೇನೆ, ಹೇಗೆ ಅಂತ ಕೇಳಿದ್ರೆ, ಸರಸ್ವತಿ ನೋಡಿದಿರಲ್ಲ, ನೀವೆಲ್ಲ ನೋಡಿದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ. ಆ ಸಂಗೀತ ಸರಸ್ವತಿ ಎಲ್ಲೋ ಫೋಟೋದಲ್ಲಿ ಒಂದೇ ಇಲ್ಲ, ನಮ್ಮೊಳಗಿದ್ದಾಳೆ ಅನ್ನೋ ಸತ್ಯ ನಿಮಗೆ ಗೊತ್ತಾಗಬೇಕು. ಅದರ ಬಗ್ಗೆ ಇಲ್ಲಿ ಹೂವನ್ನು ಏರಿಸುವಾಗ ಶ್ವೇತ ಪದ್ಮಾಸನ ದೇವಿ, ಶ್ವೇತ ಅಂದರೆ ಬಿಳಿಯ ಪದ್ಮದ ಆಸನದಲ್ಲಿ ಕುಳಿತವಳು,
ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ಆ ಕಮಲದ ಮೇಲೆ ಸರಸ್ವತಿ ನೋಡಿ, ಎರಡು ಕ್ವಶನ್ ಕೇಳ್ತೇನೆ ಮಕ್ಕಳು ಶಾಲೆಗೆ ಹೋಗ್ತಿರಲ್ಲ, ಕನ್ನಡದಲ್ಲಿ ಕೇಳಿದ್ರೆ ಅರ್ಥ ಆಗತ್ತಾ ನಿಮಗೆಲ್ಲ ಅಥವಾ ಇಂಗ್ಲೀಷಲ್ಲಿ ಕೇಳ್ಬೇಕು? ಕನ್ನಡ ಗೊತ್ತಾಗತ್ತಲ್ವಾ? ಹಾಗಾಗಿ ಕನ್ನಡದಲ್ಲೇ ಕೇಳ್ತೇನೆ. ಇಲ್ಲಿ ವಿಶೇಷವಾಗಿ ಶ್ವೇತ ಪದ್ಮಾಸನ ಅಂದ್ರೆ ಬಿಳಿಯ ಕಮಲ. ಒಂದು ಸ್ವಲ್ಪ ವಿಚಾರ ಮಾಡಿ, ನಮ್ಮಂತಹ ಒಂದು ದೇಹ ಒಂದು ಸಣ್ಣ ಬಿಳಿಯ ಕಮಲದ ಮೇಲೆ ಕುತ್ಕೊಳ್ಳೋದಕ್ಕೆ ಸಾಧ್ಯ ಉಂಟಾ? ಈಗ ಜಪ ಮಾಡಿ ಸರಸ್ವತಿಗೆ ಏನ್ ಬೇಕಾಗಿದೆ? ಮಾಲೆ ಇಟ್ಕೊಂಡಿದ್ದಾರಲ್ಲ, ಪುಸ್ತಕ ಬೇರೆ ಇಟ್ಕೊಂಡಿದ್ದಾರೆ, ಅವಳೇನು ಎಕ್ಸಾಮ್ ಬರೀತಾಳ? ಇಲ್ಲ ಅಲ್ವಾ? ಮತ್ತೆ ಹೇಗೆ ಅವಳಿಗೆ ಕೊಟ್ಟಿದ್ದಾರಲ್ಲ ಪುಸ್ತಕ ಎಲ್ಲ, ವೀಣೆ ಕೊಟ್ಟಿದ್ದಾರೆ, ಅವಳೇನು ಬಾರಿಸ ಕೂತ್ಕೋತಾಳ? ವಿಚಾರ ಮಾಡಬೇಕಾಗಿದೆ. ನಮ್ಮ ನಿತ್ಯದ ಶ್ವಾಸೋಚ್ಛ್ವಾಸ ಇದೆಯಲ್ಲ, ಬ್ರೀತಿಂಗ್, ಇದೇ ವೀಣಾನಾದ, ಅದೇ ಓಂಕಾರ. ಹಾಗಾಗಿ ಅದನ್ನೇ ಸರಸ್ವತಿಯಲ್ಲಿ ವೀಣೆಯನ್ನು ಹಿಡಿಸಿ ಕೂರಿಸಿರುವಂಥದ್ದು. ಹಾಗೆ ನೀವೊಂದು ಶಬ್ದವನ್ನು ಹೇಳ್ತೀರಲ್ಲ, ಯಾವುದೇ ಭಾಷೆಯನ್ನು ಕಲೀರಿ, ಯಾವುದನ್ನೇ ಮಾಡಿ, ಆ ಸರಸ್ವತಿ ಅನ್ನೋದು ಬಿಳಿಯ ಕಮಲ ಯಾಕೆ ಅಂತ ಹೇಳ್ಕೊಂಡ ಮೇಲೆ ನಿಮ್ಗೆ ಅರ್ಥ ಆಗತ್ತೆ. ನೀವು ಕೇಳಿರ್ಬೋದು, ನೀವು ಸ್ವಲ್ಪ ಹೃದಯ ಕಮಲ ಅನ್ನೋ ಶಬ್ದ ಯಾರ್ಯಾರು ಕೇಳಿದಾರೆ ಮಕ್ಕಳು? ಹೃದಯ ಕಮಲ ಅವರೊಬ್ಬರಿಗೆ ಕೇಳಿದ್ದಾರೆ, ಸೋಹನಾರಾಧ್ಯ. ಇರಲಿ, ಹೃದಯ ಕಮಲ ಅಂತ, ನಮ್ಮ ಹೃದಯ ಕೆಂಪಗಿರ್ತದೆ, ಅದನ್ನ ಕಮಲ ಅಂತ ಕರೆದಿದ್ದಾರೆ. ಆದರೆ ಅದನ್ನ ಬಿಳಿದಾಗಿ ಚಿತ್ರಣ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ, ರಕ್ತ ಹರಿಯುವುದರಿಂದ ಕೆಂಪಗಿದ್ರು ಕೂಡ ಭಾವನೆ ಶುದ್ಧವಾಗಿ ಸತ್ಯದಿಂದ ಕೂಡಿರಬೇಕು, ಪ್ರೀತಿ, ತ್ಯಾಗ ಇತ್ಯಾದಿಗಳಿಂದ ಕೂಡಿರಬೇಕು. ಹಾಗಾಗಿ ತ್ಯಾಗ, ಪ್ರೀತಿ ನೋಡಿ, ಭಾರತದ ಬಾವುಟದಲ್ಲಿ ಏನಿದೆ, ಬಿಳಿಯ ಬಣ್ಣ ಏನನ್ನು ಹೇಳುತ್ತೆ? ತ್ಯಾಗ, ಶಾಂತಿ, ವಾತ್ಸಲ್ಯವಾದನ್ನು ಹೇಳುತ್ತೆ. ಹಾಗಾಗಿ ಆ ಬಿಳಿಯ ಬಣ್ಣದ ಒಂದು ಕಮಲ ನಮ್ಮ ಹೃದಯದ ಭಾವನೆ ಶುದ್ಧವಿರಬೇಕಲ್ಲ. ಆ ಹೃದಯದ ಭಾವನೆ ಶುದ್ಧವಾದ ಹೃದಯ ಯಾರಿರ್ತಾರೆ? ಯಾವುದು? ಕಾಮಕ್ರೋಧ ಆದಿ ಷಡ್ವೇದಗಳೇನಿದ್ದಾರಲ್ಲ, ನಮ್ಮ ಮತ್ತೊಬ್ಬರ ಮೇಲೆ ಸಿಟ್ಟು ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ, ಇದೆಲ್ಲ ಏನೆಲ್ಲ ಬರುತ್ತಲ್ಲ, ಮತ್ತೊಬ್ಬರನ್ನ ಟೀಸ್ ಮಾಡ್ತೀವಿ, ಇದೆಲ್ಲ ಏನೇನೆಲ್ಲ ಇರುತ್ತಲ್ಲ, ಈ ಭಾವನೆ ಶುದ್ಧ ಭಾವನೆ ಆಗೋದಿಲ್ಲ. ಮತ್ತೊಬ್ಬರನ್ನ ಗೌರವಿಸ್ತೀವಿ, ಪ್ರೀತಿಸ್ತೀವಿ, ಇವೆಲ್ಲ ಶುದ್ಧ ಭಾವನೆಯಲ್ಲಿ ಸೇರಿಕೊಳ್ಳುವಂಥದ್ದು. ದುಃಖ ಪಡುವಂಥದ್ದು ಶುದ್ಧ ಭಾವನೆ ಅಲ್ಲ, ಸಿಟ್ಟು ಮಾಡುವಂಥದ್ದು ಶುದ್ಧ ಭಾವನೆ ಅಲ್ಲ. ಯಾರು ಶುದ್ಧವಾದಂತಹ ಭಾವನೆಯನ್ನು ಹೊಂದಿರ್ತಾರೋ ಅದು ಬಿಳಿಯ ಹೃದಯ ಕಮಲ, ಅಲ್ಲಿ ಸರಸ್ವತಿ ಕೂತಿರ್ತಾರೆ. ಹಾಗಾಗಿ ನಾವು ಅಳ್ತಾ ಇದ್ರೆ, ಸಿಟ್ಟು ಮಾಡ್ತಾ ಇದ್ರೆ, ಮತ್ತೊಬ್ಬರಿಗೆ ಬೈತಾ ಇದ್ರೆ, ಟೀಸ್ ಮಾಡ್ತಾ ಇದ್ರೆ, ದ್ವೇಷ ಮಾಡ್ತಾ ಇದ್ರೆ, ಅಸೂಯೆ ಮಾಡ್ತಾ ಇದ್ರೆ, ಇದೆಲ್ಲ ಏನಾಗುತ್ತೆ ಅಂತ ಕೇಳಿದ್ರೆ, ನಮ್ಮ ಬಿಳಿಯ ಕಮಲ ಹೊರಸು ಕಮಲ ಹತ್ತದಲ್ಲಿ ಸರಸ್ವತಿ ಇರೋದಿಲ್ಲ. ನಮಗೆ ಆ ಸಂಗೀತ ಸರಸ್ವತಿಯ ಸಾಧನೆ ಆಗಬೇಕು ಅಂತ ಆದ್ರೆ ನಾವು ನಿರಂತರವಾಗಿ ಬಿಳಿಯ ಕಮಲದ ಮೇಲೆ ಸರಸ್ವತಿಯನ್ನು ಕೂರಿಸ್ಕೋಬೇಕಾಗತ್ತೆ. ಹಾಗಾಗಿ ಬಿಳಿಯ ಕಮಲದ ಮೇಲೆ ಮಾತ್ರ ಶ್ವೇತ ಪದ್ಮಾಸನ ದೇವಿ ಅಂತ ಕರೆಯುವಂಥದ್ದು. ನಮ್ಮ ಹೃದಯ ಯಾವಾಗ ಶುದ್ಧ ಭಾವನೆಯಿಂದ ಕೂಡಿರ್ತದೆಯೋ, ಆ ಸರಸ್ವತಿಯನ್ನು ತಲೆಭಾಗಿ ಶಿರಭಾಗಿ ಅಹಂಕಾರ ವರ್ಜಿತವಾಗಿ ನಿರಹಂಕಾರಿಗಳಾಗಿ, ಆ ಅಹಂಕಾರ ಎನ್ನುವುದೇ ಅಜ್ಞಾನ, ಈಗೋ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಿ. ಹಾಗಾಗಿ ಆ ಈಗೋ ಎಲ್ಲೆಲ್ಲೆಲ್ಲ ಬರುತ್ತೆ ಅಂದ್ರೆ, ದ ರಿಫ್ಲೆಕ್ಷನ್ ಆಫ್ ಈಗೋ ಈಸ್ ಏನು ಗೊತ್ತಾ? ನಮ್ಮ ಯಾವ ಸಿಟ್ಟು, ಅಳು, ಬೇಸರ, ಕೋಪ, ಅಪ್ಸೆಟ್ ಎಲ್ಲ ಇದೆಯಲ್ಲ, ಇವೆಲ್ಲ ನಮ್ಮ ಅಹಂಕಾರದ ಪ್ರತಿಬಿಂಬಗಳು, ರಿಫ್ಲೆಕ್ಷನ್ ಆಫ್ ಈಗೋ. ಸೊ ಯಾರು ಅದನ್ನೆಲ್ಲ ಮಾಡ್ತೀರಿ, ಅಲ್ಲಿ ಒಳ್ಳೆಯ ಜ್ಞಾನ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ವ್ಯಕ್ತಿ ಸಾಮಾನ್ಯವಾಗಿ ಒಂದು ನೋಡಿ, ಪ್ರಕೃತಿ ಹೇಗಿದೆ ಅಂತಂದ್ರೆ, ಒಂದು ಹಾಲು ಲೋಟವನ್ನು ತೆಗೆದುಕೊಂಡು ಒಂದು ಡ್ರಾಪ್, ಒಂದೇ ಒಂದು ಹನಿ ವಿಷವನ್ನು ಬಿಟ್ಟರೆ ಇಡೀ 1000 ಹನಿ ಹಾಲು ವಿಷವಾಗ್ತದೆ. ಅದೇ ಒಂದು ವಿಷದ ಒಂದು ಲೋಟದಲ್ಲಿ ನಾವು ಅರ್ಧದಷ್ಟು ಹಾಲು ಹಾಕಿದ್ರು ಅದು ಹಾಲಾಗೋದೇ ಇಲ್ಲ. ಹಾಗಾಗಿ ನಮ್ಮ ಹೃದಯ ಕಮಲ ಶುದ್ಧವಾಗಿರಬೇಕು ಅಂದ್ರೆ ಒಂದ್ಸಲಿನೂ ಸಿಟ್ಟು ಮಾಡದೆ, ಒಂದ್ಸಲಿನೂ ಅಳದೆ, ಬೇರೆಯವರಿಗೆ ನೋವಾಗುವಂತಹ ಪದವನ್ನು ಮಾತಾಡದೆ, ಅದಕ್ಕೂ ಮುಂಚಿತವಾಗಿ ಬೇರೆಯವರು ಹೇಳಿದ್ದನ್ನು ನೋಯಿಸಿಕೊಳ್ಳದೇ ಇರುವಂತಹ ಶುದ್ಧ ಹೃದಯ ಇದೆಯಲ್ಲ, ಅದು ಅತ್ಯಂತ ಗ್ರೇಟ್ ಅಂತ ಅನ್ಸುತ್ತೆ. ಹಾಗಾಗಿ ಸಂಗೀತ ಎಲ್ಲರ ಹೃದಯನ ಶುದ್ಧ ಮಾಡ್ತಕ್ಕಂತಹ ಮಹಾ ಒಂದು ಕಲೆ. ಹಾಗಾಗಿ ಸಪ್ತ ಸ್ವರಗಳಿಂದ ಕೂಡಿ ಆ ಓಂಕಾರದಿಂದ ಸರಸ್ವತಿಯನ್ನು ನೆಲೆ ನಿಲ್ಲಿಕೊಳ್ಳುವಂತೆ ಮಾಡುವಂಥದ್ದು. ಸರಸ್ವತಿ ಅಂತಂದ್ರೇನೆ ರಸವತಿ, ಸರಸವಾಗಿ ಹೊರಗಡೆ ಅರ್ಥಗರ್ಭಿತವಾಗಿ ಬರುವ ಶಬ್ದಗಳು ಅಂತ ಅರ್ಥ. ಓಂಕಾರ ಅಂದ್ರೆ ಎಲ್ಲಿ ಶಬ್ದ ವ್ಯುತ್ಪತ್ತಿ ಆಗ್ತದೋ, ಅ ಉ ಮ ಅಂತ ಹೇಳ್ತಾರೆ. ಇಲ್ಲಿ ನಾವು ಯಾವುದೇ ಶಬ್ದವನ್ನು ಮಾತಾಡುವಾಗ ಯಾವ ಕುಂಡಲಿನಿ ಎನ್ನುವ ಸ್ಥಳದಿಂದ ಪರ ಅಂತ ಕರೀತಾರೆ, ಅಲ್ಲಿಂದ ಹೊರಬರುವಂತಹ ಶಬ್ದ, ತುಟಿ ಮುಚ್ಚುವವರೆಗೆ ಬರುವಂತಹ ಶಬ್ದ ಓಂಕಾರ. ಜಗತ್ತಿನಲ್ಲಿ ಏಕೈಕ ಶಬ್ದ. ಈ ಒಂದು ಶಬ್ದದಲ್ಲಿ ಜಗತ್ತಿನ ಎಲ್ಲ ಭಾಷೆಯ ಎಲ್ಲ ಅಕ್ಷರಗಳು ಕೂಡ ಇದ್ದಾವೆ. ಹಾಗಾಗಿ ಓಂಕಾರವನ್ನು ಸಾಧನೆ ಮಾಡ್ತಾ, ಸಂಗೀತದ ಸಪ್ತ ಸ್ವರವನ್ನು ಸಾಧನೆಯನ್ನು ಮಾಡ್ತಾ ಬಂದಾಗ ಸ್ವಾಭಾವಿಕವಾಗಿ ನಮ್ಗೆ ಅನ್ಕೋತೀವಿ ನಾವು ಒಬ್ಬರೇ ಸಂಗೀತ ಸಾಧನೆ ಮಾಡ್ತಾ ಕೂತ್ಕೊಂಡಿದ್ದೀವಿ ಮನೆಯಲ್ಲಿ ಅಂತ. ಖಂಡಿತ ಅಲ್ಲ.
ನಮಗೆ ಕಣ್ಣಿಗೆ ಕಾಣದ ಅದೆಷ್ಟೋ ಅಣುಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಏನೇನೋ ಇದ್ದಾವೆ, ಅಕ್ಕಪಕ್ಕ ಗಿಡಗಳಿದ್ದಾವೆ. ಇವೆಲ್ಲವೂ ಕೂಡ ನಮ್ಮ ಸಂಗೀತವನ್ನು ಸ್ಪಂದಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೆ. ಅವಕ್ಕೂ ಜೀವ ಇದೆ. ಅಲ್ಲೂ ಕೂಡ ಆ ಒಂದು ಸಂಗೀತದಿಂದಾಗಿ, ಆ ಸಂಗೀತದ ಸ್ವರದಿಂದಾಗಿ ಅವು ಕೂಡ ಉತ್ತೇಜನಗೊಂಡು ಅವರಲ್ಲಿಯೂ ಓಂಕಾರದ ವ್ಯುತ್ಪತ್ತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದಲೇ ಮುಂದೆ ಮನುಷ್ಯ ಜನ್ಮವನ್ನು ಅವೆಲ್ಲ ಪಡಿತಾವೆ. ಇದೇ ಪುಣ್ಯ ಅಂತ ಕರೆದಿರುವಂಥದ್ದು. ಆದ್ದರಿಂದ ನಾವು ಕೇವಲ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಅಂದರೆ ಸುಳ್ಳು. ನಮ್ಮ ಸುತ್ತ ತುಂಬ ಕಣ್ಣಿಗೆ ಕಾಣುವಂಥ ಬೇಕಾದಷ್ಟು ಜೀವಗಳಿದ್ದಾವೆ. ಹಾಗಾಗಿ ಸಂಗೀತ ಯಾವತ್ತೂ ಕೇವಲ ಮನುಷ್ಯನ ಆತ್ಮ ಸಂತೋಷಕ್ಕಷ್ಟೇ ಅಲ್ಲ, ಆತ್ಮ ಸಾಕ್ಷಾತ್ಕಾರಕ್ಕಷ್ಟೇ ಅಲ್ಲ, ಸಮಸ್ತ ಜೀವ ಜಂತುಗಳಿಗೆ ಅದು ಸಂಪೂರ್ಣವಾಗಿ ಸಾಕ್ಷಾತ್ಕಾರವನ್ನು ನೀಡಬಲ್ಲಂತಹ ಅದ್ಭುತವಾದ ಸಾಧನ ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥದ್ದು. ಹಾಗಾಗಿ ಇಂತಹ ಸಂಗೀತವನ್ನು ಅಧ್ಯಯನ ಮಾಡ್ತಾ ಇಲ್ಲಿ ಇವತ್ತು ಒಂದು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇರುವಂಥವರು ಈ ವೀಣಾನಾದ ನಮ್ಮ ಓಂಕಾರವನ್ನು ಹೇಳ್ತಾ ಇರುವಂಥದ್ದು. ನಿತ್ಯ ಶ್ವಾಸೋಚ್ಛ್ವಾಸ ಮಾಡುವುದೇ ಸರಸ್ವತಿಯ ವೀಣಾನಾದ. ಮತ್ತೆ ಆ ಜಪಮಾಲೆ ಯಾಕೆ ಅಂತ ಕೇಳಿದ್ರೆ, ನಾವು ಯಾವುದನ್ನೇ ಸಾಧನೆ ಮಾಡುವಾಗ ಒಂದು ಶಬ್ದ ಅಮ್ಮ ಅಂತ ನಾವು ಹೇಳುವಾಗ, ಅಮ್ಮನ ಬಾಯಿಯಿಂದ ಅಮ್ಮ ಅನ್ನುವ ಶಬ್ದವನ್ನು 108 ಬಾರಿ ಕೇಳಿರಬಹುದು. ಆ 108 ಅಂದ್ರೆ ಪರಿಪೂರ್ಣ. ಇವತ್ತು 9ರ ಸಂಖ್ಯೆ ಪರಿಪೂರ್ಣವಾಗಿದೆ ಸಂಖ್ಯಾ ಇದರ ಮೂಲಕ. ಹಾಗೆಯೇ 108 ಪರಿಪೂರ್ಣ ಸಂಖ್ಯೆ. 108 ಮಾಡಿದರೆ ಮಾತ್ರ ಅದು ಮುಂದಿನ ಜನ್ಮದಲ್ಲಿ ವರೆಗೂ ಹೋಗುವಂತಹ ಸಿದ್ಧಿಯಾದಂತಹ ಶಬ್ದವಾಗ್ತದೆ. ಇವತ್ತು ನೀವು ಸಾಧನೆ ಮಾಡಿದ ಮುಂದಿನ ಜನ್ಮಕ್ಕೂ ಕೂಡ ಹೋಗುವಷ್ಟು ಸಾಧನ ಆಗಬೇಕು ಅಂದ್ರೆ ಪ್ರತಿಯೊಂದು ರಾಗವನ್ನು 108 ಸರಿ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ 108 ಸರಿ ಯಾರು ಪ್ರಾಕ್ಟೀಸ್ ಮಾಡ್ತಾ ಬರ್ತಾರೋ ಅವರಿಗೆ ಖಂಡಿತವಾಗಿ ಸಂಗೀತ ಸರಸ್ವತಿ ಬರೀತಾಳೆ. ಅದನ್ನೇ ಸಿದ್ಧಿ ಅಂತ ಕರೀತೇವೆ. ಹಾಗಾಗಿ ಈ ಒಂದು 108 ಜಪಮಾಲೆ ನಮಗೆ ಸಂಕೇತವಾಗಿ ಇಟ್ಕೊಂಡಿದ್ದವಳು ಜಪ ಮಾಡೋದಿಲ್ಲ. ನಿಮಗೆ ಯಾವುದು ಸಿದ್ಧಿ ಆಗಬೇಕು ಅಂದ್ರೆ 108 ಬಾರಿ ಆಗಲೇಬೇಕು. 108 ಪರಿಪೂರ್ಣ ಹೇಗೆ ಅಂತ ಒಂದು ಅಂಶದಲ್ಲಿ ಹೇಳ್ತೇನೆ. ಅತ್ಯಂತ ವೈಜ್ಞಾನಿಕವಾದ ಸಂಖ್ಯೆ ಇದು. ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಭೌಗೋಳಿಕ ಶಾಸ್ತ್ರ. ಇದರಲ್ಲಿ ನಮ್ಮ ಭೂಮಿ ಏನು ತಿರುಗ್ತಾ ಇದೆ, ಹಾಗೇನೆ ಈ ಭೂಮಿಯ ಸುತ್ತ ಸಾಮಾನ್ಯವಾಗಿ ಈ ಸರ್ಕಲ್ ಇದೆಯಲ್ಲ, ಸರ್ಕಲ್ 360 ಡಿಗ್ರಿ ಆಗಿದೆ ಅಂತ ಕೇಳಿದ್ರೆ ಬಹುಶಃ ಇವಾಗ ಸ್ಕೂಲ್ ಮ್ಯಾಥ್ಸ್ ಟೀಚರಿಗೂ ಗೊತ್ತಿಲ್ಲ. ಕಾರಣ ಏನು ಅಂತಂದ್ರೆ ಒಂದು ಸರ್ಕಲ್ 360 ಅಲ್ಲ, 50 ಡಿಗ್ರಿ ಆಗಿಬಿಟ್ಟು 200 ಅಂತ ಡಿಗ್ರಿ ಮಾಡ್ಬೋದಿತ್ತು ಒಂದು ಸರ್ಕಲ್ಗೆ ಅಲ್ವಾ. ಆದ್ರೆ 360 ಡಿಗ್ರಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಭೂಮಿ ಸೂರ್ಯನ ಸುತ್ತ ತಿರುಗೋದಕ್ಕೆ 360 ದಿವಸ ತಗೊಳುತ್ತೆ. ಒಂದೊಂದು ದಿನವನ್ನ ಒಂದೊಂದು ಡಿಗ್ರಿ ಅಂತ ಕನ್ಸಿಡರ್ ಮಾಡಿ ಇಡೀ ಸರ್ಕಲ್ ಅನ್ನ 360 ಡಿಗ್ರಿ ಅಂತ ಹೇಳಿದ್ದಾರೆ. ಹಾಗೇನೆ ಈ ಭೂಮಿ ಸುತ್ತ 360 ಡಿಗ್ರಿ ಆದ್ರೆ ಇಲ್ಲಿ ಏನಾಗತ್ತೆ, ಭೂಮಿಯ ಎಲ್ಲ ದಿಕ್ಕಿನಲ್ಲಿ ನಕ್ಷತ್ರಗಳನ್ನು ಒಂದಿಷ್ಟು ಗುರುತಿಸಿದ್ದಾರೆ ಋಷಿಮುನಿಗಳು. ಬಹಳ ನಕ್ಷತ್ರಗಳಿದೆ. ಅದರಲ್ಲಿ 27 ನಕ್ಷತ್ರಗಳನ್ನ ಋಷಿಮುನಿಗಳು ಅತ್ಯಂತ ನಿಖರವಾಗಿ ಈ 360 ಡಿಗ್ರಿಗೆ ಗುರುತಿಸಿದ್ದಾರೆ. ಒಂದೊಂದು ನಕ್ಷತ್ರಕ್ಕೆ 4 ಪಾದ ಅಂತ ಹೇಳಿ 27 ನಕ್ಷತ್ರ ಪ್ಲಸ್ ಒಂದು ನಕ್ಷತ್ರ 4 ಪಾದ ಸೇರಿದಾಗ 360 ಡಿಗ್ರಿ ಆಗುತ್ತೆ. ಆಗ 27 × 4 = 108. ನೀವು 108 ಬಾರಿ ಒಂದು ರಾಗವನ್ನು ಪ್ರಾಕ್ಟೀಸ್ ಮಾಡಿದರೆ ಸಂಪೂರ್ಣ ಪರಿಪೂರ್ಣವಾಗಿ ಇಡೀ ಬ್ರಹ್ಮಾಂಡಕ್ಕೆ ನಿಮ್ಮ ಸಂಗೀತ ತಲುಪುತ್ತೆ. ಕೇವಲ ನಿಮ್ಮ ಯೂಟ್ಯೂಬ್ಗಳಲ್ಲಿ ಅಥವಾ ಯಾವುದೇ ಒಂದು ಟಿವಿಗಳಲ್ಲಿ ಅಷ್ಟೇ ಅಲ್ಲ. ನೀವು ಯಾವ ವ್ಯಕ್ತಿಗಳು ಯೂಟ್ಯೂಬಿಗೆ ಹೋಗ್ಬೇಕು ಅಂತಿಲ್ಲ, ಮಾಧ್ಯಮಗಳಲ್ಲಿ ಬರಬೇಕು ಅಂತಿಲ್ಲ, ಮನೆಯ ರೂಮಿನಲ್ಲಿ ಕುಳಿತುಕೊಂಡು 108 ಬಾರಿ ಒಂದೊಂದು ರಾಗವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ನಿಮ್ಮ ಕೇವಲ ರೂಮಿನಲ್ಲ, ಇಡೀ ಬ್ರಹ್ಮಾಂಡದ ಸರ್ವವ್ಯಾಪಿಯಾಗಿ ಆ ರಾಗ ಅಲ್ಲಿ ಎಲ್ಲ ರೀತಿಯಾಗಿ ಪಸರಿಸ್ತಾ ಓಂಕಾರವನ್ನು ಸೇರುತ್ತೆ. ಹಾಗಾಗಿ ಇದನ್ನು ಸಾಧನೆ ಅಂತ ಹೇಳ್ತಾರೆ. ಅಂತಹ ಸಾಧನೆ ಮಾಡುವ ಮಕ್ಕಳು ನೀವೆಲ್ಲರೂ ಆಗಬೇಕು. ಹಾಗೆ ವಿಶ್ವಬಂಧು ಗುರುಕುಲ ಸಂಪೂರ್ಣವಾಗಿ ಇಂತಹ ಅನೇಕ ಮಕ್ಕಳನ್ನು ಹೊಂದಿ ಸಂಸ್ಕಾರವನ್ನು ನೀಡಬೇಕು ಎನ್ನುವಂಥ ಆಶಯದ ಈಗಾಗಲೇ ನೀಡ್ತಾ ಇದ್ದಾರೆ. ಅತ್ಯುತ್ತಮವಾದಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಂದು ಕಾರ್ಯವು ನಿರಂತರವಾಗಿ ಸಾಗ್ತಾ ಇದು ಸಮಸ್ತ ಓಂಕಾರದಿಂದ ಸಿಗಬೇಕಾದ ಆತ್ಮ ಸಾಕ್ಷಾತ್ಕಾರವನ್ನು ಪ್ರತಿಯೊಬ್ಬರಿಗೆ ಉಂಟು ಮಾಡುವಲ್ಲಿ ಯಶಸ್ವಿಯಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.